ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಂತಹ ಘಟನೆ ಇದು. ನಿವೇಶನದ ವಿವಾದದ ಹಿನ್ನೆಲೆ ಗಲಾಟೆಯಾಗಿದೆ. ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯಾಗಿರೋ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿದೆ. ನಿವೇಶನದ ವಿವಾದದ ಹಿನ್ನೆಲೆ ಈ ಗಲಾಟೆಯಾಗಿದೆ. ನಿವೇಶನದ ಕಾರಣಕ್ಕಾಗಿರುವಂತಹ ಬೆಳವಣಿಗೆ ಇದು. ಮೌಲ್ವಿ ಕುಟುಂಬಸ್ಥರ ಮೇಲೆ ಪಾರ್ತನಹಳ್ಳಿ ಕುಟುಂಬಸ್ಥರ ಹಲ್ಲೆ ಆಗಿದೆ. ಮಾತಿನ ಚಕಮಕಿ ಗಲಾಟೆಯ ವಿಡಿಯೋ ಇದೀಗ ವೈರಲ್ ಆಗಿರೋದು. ಮೌಲ್ವಿ ಕುಟುಂಬಸ್ಥರ ಪೈಕಿ ಮೂವರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನು ಜಮಖಂಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಬೆಳವಣಿಗೆ ಇದು. ಗಲಾಟೆಯಾಗಿದೆ ಎರಡು ಕುಟುಂಬಗಳ ನಡುವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೌಲ್ವಿ ಕುಟುಂಬಸ್ಥರ ಮೇಲೆ ಪಾರ್ತನಹಳ್ಳಿ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ. ಇದೀಗ ಮೌಲ್ವಿ ಕುಟುಂಬಸ್ಥರ ಪೈಕಿ 3 ಜನರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಮಖಂಡಿಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎರಡು ಕುಟುಂಬಗಳ ನಡುವೆ ಒಂದು ನಿವೇಶನದ ವಿಚಾರಕ್ಕಾಗಿ ಈ ಪರಿಪ್ರಮಾಣದಲ್ಲಿ ಗಲಾಟೆ ಆಗಿರುವಂತಹ ಘಟನೆ ಇದು. ಎರಡು ಕುಟುಂಬ, ಒಂದು ಮೌಲ್ವಿ ಕುಟುಂಬ, ಮತ್ತೊಂದು ಪಾರ್ತನಹಳ್ಳಿ ಕುಟುಂಬ ಅಂತೆ. ನಿವೇಶನದ್ದೇನೋ ವಿವಾದ ಇತ್ತಂತೆ. ಈ ವಿವಾದದ ಕಾರಣಕ್ಕಾಗಿ ಗಲಾಟೆ ಆಗಿದೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸೋಮಶೇಖರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ಆಗಿರುವಂತ ಘಟನೆ ಇದು. ಯಾವ ಕಾರಣಕ್ಕಾಗಿ ಈ ಬೆಳವಣಿಗೆಗಳಾಗಿದೆ? ಏನು ವಿವಾದ ಇತ್ತಿದು? ತಾಲೂಕಿನ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಇರುವಂತಹ ಒಂದು ನಿವೇಶನ. ಈ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಎರಡು ಕುಟುಂಬಸ್ಥರ ನಡುವೆ ಹಕ್ಕಿಗಾಗಿ ಜಗಳ ನಡೀತಾ ಇತ್ತು ಎನ್ನುವ ಮಾಹಿತಿ ಲಭ್ಯವಿದೆ. ಒಂದು ಕುಟುಂಬಸ್ಥರ ನಡುವೆ ಹಕ್ಕುಪತ್ರ ಇದ್ದರೂ ಕೂಡ ಇನ್ನೊಂದು ಕುಟುಂಬಸ್ಥರು ಆಗಮಿಸಿ ನಮ್ಮ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ಮೌಲ್ವಿ ಕುಟುಂಬಸ್ಥರು ಆರೋಪವನ್ನ ಮಾಡಿರುವಂತದ್ದು. ಈ ಮೌಲ್ವಿ ಕುಟುಂಬಸ್ಥರ ಮೇಲೆ ಪ್ರಾರ್ಥನಹಳ್ಳಿ ಎನ್ನುವ ಇನ್ನೊಂದು ಗುಂಪಿನ ಕುಟುಂಬಸ್ಥರೇನಿದ್ದಾರೆ ಅವರು ಹಲ್ಲೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇಂದು ಬೆಳಗ್ಗೆ ಇಲ್ಲಿ ಈ ನಿವೇಶನದಲ್ಲಿ ಮೌಲ್ವಿ ಕುಟುಂಬಸ್ಥರು ಶೆಡ್ ಒಂದನ್ನ ನಿರ್ಮಾಣ ಮಾಡುವುದಕ್ಕೆ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದಂತಹ ಪ್ರಾರ್ಥನಹಳ್ಳಿ ಕುಟುಂಬಸ್ಥರ ಮತ್ತು ಮೌಲ್ವಿ ಕುಟುಂಬಸ್ಥರ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ. ಮಾತಿನ ಚಕಮಕಿ ಆರಂಭವಾಗ್ತಾ ಇದ್ದಂತೆ ಇದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿರುವಂತದ್ದು. ಈ ಒಂದು ಗಲಾಟೆಯಲ್ಲಿ ಮೌಲ್ವಿ ಕುಟುಂಬಸ್ಥರ ಪೈಕಿ 3ರಿಗೆ ಗಾಯಗಳಾಗಿವೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಜಮಖಂಡಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾಗಿ ಮಾಹಿತಿ ಲಭ್ಯವಾಗಿದ್ದು ನಿವೇಶನಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿ ಮತ್ತು ಸಂಬಂಧಪಟ್ಟಂತಹ ಉತಾರ್ ಮತ್ತು ಇತರೆ ದಾಖಲಾತಿಗಳನ್ನ ಒಂದು ಕುಟುಂಬಸ್ಥರು ತೋರಿಸ್ತಾ ಇರುವಂತದ್ದು. ಇನ್ನೊಂದು ಕುಟುಂಬಸ್ಥರು ಕೂಡ ಇದು ನಮಗೆ ಸಂಬಂಧಿಸಿದ್ದು ಎನ್ನುವ ಆರೋಪವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಿದೆ. ಆದರೆ ಇದು ಪೊಲೀಸ್ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ನಿವೇಶನದ ಹಕ್ಕಿಗಾಗಿ ಎರಡು ಕುಟುಂಬಸ್ಥರ ನಡುವೆ ಗಲಾಟೆ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಓಕೆ ಸೋಮಶೇಖರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. लगा